ಅಷ್ಟು ಕ್ಯಾಶ್ ಇಲ್ಲ ಸರ್. ನಾನು ಈಗ EMI ನೋಡ್ತಿದ್ದೀನಿ. ಅದಕ್ಕೆ ಫೈನಾನ್ಸ್ ನಮ್ಮಲ್ಲಿ ಫೈನಾನ್ಸ್ ಆಪ್ಷನ್ ಇದೆ. ಲೈಕ್ ಈ ಗಾಡಿಗೆ ಎಸ್ಪೆಷಲಿ ಝೀರೋ ಡೌನ್ ಪೇಮೆಂಟ್ ನಡೀತಾ ಇದೆ. ಝೀರೋ ಡೌನ್ ಪೇಮೆಂಟ್. ಸಿಬಿಲ್ ಕಡಿಮೆ ಇದ್ರೆ ಏನು ಕತೆ? ಈಗ ಏನಾಗುತ್ತೆ ಅಂತಂದ್ರೆ ಯಾವುದೋ ಒಂದು ಮೊಬೈಲ್ ತೊಗೊಂಡಿರ್ತೀವಿ ಸರ್, ಸಿಬಿಲ್ ಡ್ರಾಪ್ ಆಗಿರುತ್ತೆ, ಅರೌಂಡ್ 600-650 ಇರುತ್ತೆ. ಅಂತವ್ರಿಗೆ ಕಮ್ಮಿ ಇರೋರ್ಗು ನಮ್ಮಲ್ಲಿ ಕೆಲವೊಂದು ಬ್ಯಾಂಕ್ಸ್ ಇದಾವೆ, ನಿಮ್ಗೆ ಲೋನ್ ಪ್ರೊವೈಡ್ ಮಾಡ್ತೀವಿ ವಿತ್ ಝೀರೋ ಡೌನ್ ಪೇಮೆಂಟ್ ಪ್ರೊವೈಡ್. ಝೀರೋ ಡೌನ್ ಪೇಮೆಂಟ್. ನಮ್ಮ ಹೆಸರು ಮಂಜುನಾಥ್ ಅಂತ, ಗಿರೀಶ್ ಹೋಂಡಾ ದೇವನಹಳ್ಳಿ ಮತ್ತೆ ವಿಜಯಪುರದಲ್ಲಿ ಅವೈಲೇಬಲ್ ಇದೆ, ಬಂದು ಭೇಟಿ ಕೊಡಿ. ಹಾಗೆ ಕಾಂಟ್ಯಾಕ್ಟ್ ನಂಬರು ಕೂಡ ನಾನು ಅಪ್ಲೋಡ್ ಮಾಡಿರ್ತೀನಿ, ಅದನ್ನು ನೋಡ್ಕೊಳ್ಳಿ. ಸರ್ ನಮಸ್ಕಾರ ಸರ್. ವೆಲ್ಕಮ್ ಸರ್. ವೆಲ್ಕಮ್ ಗಿರೀಶ್ ಹೋಂಡಾ. ಥ್ಯಾಂಕ್ ಯು ಸರ್. ಸರ್ ನಾನು ಒಂದು ಬೈಕ್ ನೋಡೋಕೆ ಬಂದೆ ಸರ್. ಅಂದರೆ ಯಾವ ಬೈಕ್ ತೊಗೊಳ್ಬೇಕಂತ ಗೊತ್ತಿಲ್ಲ ನನಗೆ. ಸ್ವಲ್ಪ ಬಜೆಟ್ ಫ್ರೆಂಡ್ಲಿ ಆಗಿರಬೇಕು, ಪ್ಲಸ್ ಇನ್ನೊಂದೇನು ಅಂತಂದರೆ ಮೈಲೇಜ್ ಬರಬೇಕು, ಕಂಫರ್ಟಬಲ್ ಇರಬೇಕು, ಹಾಗೆ ಸ್ವಲ್ಪ ಸ್ಟೈಲಿಶ್ ಆಗಿ ಇರಬೇಕು ಸರ್. ಅಂತ ಬೈಕ್ ಯಾವುದಾದ್ರೂ ಇದೆಯಾ ಸರ್? ನಮ್ಮಲ್ಲಿ ಈಗ ಬೆಸ್ಟ್ ವೆಹಿಕಲ್ ಒಂದು ಇದೆ, ಶೈನ್ 100 ಅಂತ ಹೇಳ್ಬಿಟ್ಟು. 100cc ಇದು. ನಾನು ಒಂದು ಸ್ವಲ್ಪ ವೆಹಿಕಲ್ ತೋರಿಸ್ತೀನಿ ನೋಡಿ. ಇದು ಶೈನ್ 100. ಶೈನ್ 100 ಇದರಲ್ಲಿ ನಿಮಗೆ 100cc ಬರುತ್ತೆ. ಇದು 100cc ಬೈಕ್ ಸರ್. 100cc ಬೈಕ್ ಇದು. ಇದು ಲಾಸ್ಟ್ ಟೈಮ್ ಶೈನ್ 25 ಇತ್ತಲ್ಲ, 125 ಸೇಮ್ ಅದೇ ಇದರಲ್ಲಿ 100cc. ಇದು 100cc ನಾ? ಇದು ನಿಮಗೆ 80-85 ಮೈಲೇಜ್ ಬರುತ್ತೆ. 85 ಮೈಲೇಜ್ ಇದೆ. ಈ ಇದರಲ್ಲಿ ಅದೇ ಎಷ್ಟು ಇರಬೇಕಲ್ಲ? ಹೈಯೆಸ್ಟ್ ಮೈಲೇಜ್ ಹೋಂಡಾದಲ್ಲಿ ಹೈಯೆಸ್ಟ್ ಮೈಲೇಜ್ 85. ಕಸ್ಟಮರ್ ಫೀಡ್ಬ್ಯಾಕ್. ಓಕೆ ಓಕೆ ಸರ್. ಈಗ ಈ ಬೈಕ್ ಎಷ್ಟು ಕಲರ್ ಅಲ್ಲಿ ಇದೆ ಸರ್? ಇದು 5 ಕಲರ್ ಅಲ್ಲಿ ಬರುತ್ತೆ. ಇದು ಬ್ಲಾಕ್ ವಿತ್ ಗ್ರೇ, ಬ್ಲಾಕ್ ವಿತ್ ರೆಡ್ ಬರುತ್ತೆ, ಬ್ಲಾಕ್ ವಿತ್ ಗ್ರೀನ್, ಬ್ಲಾಕ್ ವಿತ್ ಗೋಲ್ಡ್, ಬ್ಲಾಕ್ ವಿತ್ ಗ್ರೇ. 5 ಕಲರ್ ಬರುತ್ತೆ. 5 ಕಲರ್ ಅಲ್ಲಿ ಬರುತ್ತೆ. ನಮ್ಗೇನಾದ್ರು ಕಲರ್ ಸೆಂಟಿಮೆಂಟ್ ಇದ್ರೆ ಅದ್ರಲ್ಲಿ ಯಾವ ಕಲರ್ ಬೇಕಾದ್ರೂ ಚೂಸ್ ಮಾಡ್ಕೊಳ್ಬೋದಾ? ಓಕೆ. ಎಷ್ಟು cc ಸರ್ ಇದು? 100cc ಬರುತ್ತೆ. 100cc. ಓಕೆ. ಈಗ ಮೈಲೇಜ್ ಬಂದು 80 ಇದೆಯಾ? 85 ವರೆಗೂ 85 ಅಂದ್ರೆ ನಾವು ಮೇಂಟೈನ್ ಮಾಡೋದು. ಸ್ಪೀಡ್ ಮೇಂಟೆನೆನ್ಸ್ ಮೇಲೆ ನಿಮಗೆ ಮೈಲೇಜ್ ಚೆನ್ನಾಗಿ ಬರುತ್ತೆ. ಇದು ಕಸ್ಟಮರ್ ರಿವ್ಯೂ ಆಗಿದೆ ಸರ್. ರೋಡ್ ಗ್ರಿಪ್ ಎಲ್ಲ ಚೆನ್ನಾಗಿದೆ. ಈಗ ಇದು 100cc ಅಲ್ವಾ? ಹೌದು. ಸ್ವಲ್ಪ ಎಕ್ಸಲೇಟ್ ಪೂರ್ತಿ ಹಿಡಿದ್ರೆ ಗಾಡಿ ಏನಾದ್ರು ವೈಬ್ರೇಟ್ ಸ್ಪೀಡ್ ವರೆಗೂ ಹೋಗಬಹುದು ವಿತೌಟ್ ವೈಬ್ರೇಷನ್ ಕಂಡೀಷನ್ಸ್. 80 ಸ್ಪೀಡ್ ಓಡಿಸಬಹುದು. ಹೌದಾ? ವೈಬ್ರೇಟ್ ಆಗಲ್ವಾ? ವೈಬ್ರೇಟ್ ಆಗಲ್ಲ ಸರ್. ಇದು ಟ್ಯೂಬ್ ಟೈರ್ಸ್ ಆಗಿರುತ್ತೆ ಸರ್. ನಿಮಗೆ ಟ್ಯೂಬಾ? ವೀಲ್. ಹೌದು ಸರ್. ಫ್ರಂಟ್ ಟು ಬ್ಯಾಕ್ ಎರಡು ಟ್ಯೂಬ್ ಟೈರ್ಸ್ ಬರುತ್ತೆ ವಿತ್ ಡ್ರಮ್ ಬ್ರೇಕ್. ಡ್ರಮ್ ಬ್ರೇಕ್ ವಿತ್ CBS ಈಕ್ವಲೈಸರ್ ಅಂತ ಬರುತ್ತೆ. ಏನ್ ಸರ್ ಅದು? ಸರ್ ಇದರಲ್ಲಿ ನಿಮ್ಗೆ ಏನು ಅಂದ್ರೆ ರೇರ್ ಬ್ರೇಕ್ ಅಪ್ಲೈ ಮಾಡಿದ್ರೆ ಫ್ರಂಟ್ ಅಂಡ್ ರೇರ್ ಈಕ್ವಲೈಸರ್ ಆಗಿರುತ್ತೆ, ಅಂದ್ರೆ ಈಕ್ವಲ್ ಆಗಿ ಹಿಡಿತದೆ. ಅಂದ್ರೆ ಏನಾಗುತ್ತೆ, ಸ್ಕಿಡ್ ಆಗಲ್ಲ. ಈ ಸಡನ್ ಆಗಿ ಮಳೆ ಬಿದ್ದಿರುತ್ತೆ, ಇಲ್ಲ ಬಿಸಿಲು ಇರ್ತದೆ, ಯಾವುದೇ ರೋಡ್ ಮಣ್ ರೋಡ್ ಇರುತ್ತೆ, ಆ ರೋಡ್ಸ್ ಅಲ್ಲಿ ನೀವು ಹೋದಾಗ ಸ್ಕಿಡ್ ಆಗಲ್ಲ. ಅದು ಈ ಬ್ರೇಕ್ ಅಲ್ಲಿ ನಿಮ್ಗೆ ಅಡ್ವಾಂಟೇಜ್. ಅಂದ್ರೆ ಜಸ್ಟ್ ಲೈಕ್ ABS ತರ. ಹೌದು ಸರ್. ಬೇರೆ ಕಂಪನೀಸ್ ಅಲ್ಲೂ CBS ಇದೆ ಸರ್, ಬಟ್ ಈಕ್ವಲೈಸರ್ ಇಲ್ಲ. ಓಕೆ ಓಕೆ. 30-70 40-60 ಈ ರೇಂಜ್ ಅಲ್ಲಿ ಇರುತ್ತೆ, ಬಟ್ ನಮ್ದು ಈಕ್ವಲ್ 50-50 ರೇಂಜ್ ಅಲ್ಲಿ ಇರುತ್ತೆ ನಿಮ್ಗೆ. ಓಕೆ ಓಕೆ. ಮತ್ತೆ ಇದು ಕಂಫರ್ಟಬಲ್ ಸರ್? ಇದು ಕಂಫರ್ಟಬಲ್ ನೋಡಿ, ತುಂಬಾ ಉದ್ದ ಇರುತ್ತೆ. ಆಲ್ಮೋಸ್ಟ್ 3 ಜನವರೆಗೂ ಕೂತ್ಕೋಬಹುದು. ನಿಮ್ಗೆ ಕಂಫರ್ಟಬಲ್ ರೈಡಿಂಗ್ ಬರುತ್ತೆ. 3 ಜನ ಕೂತ್ಕೊಳ್ಬೋದಾ? 3 ಜನ ಕೂತ್ಕೋಬಹುದು, ಬಟ್ ನಾವು ಸಜೆಸ್ಟ್ ಮಾಡಲ್ಲ, ಬಟ್ ಕೂತ್ಕೋಬಹುದು. ಬೆಸ್ಟ್ ವೆಹಿಕಲ್ ಇದು. 100cc ಅಲ್ಲಿ ಬಜೆಟ್ ಫ್ರೆಂಡ್ಲಿ, ಮಾರ್ಕೆಟಿಂಗ್ ಪರ್ಪಸ್ ಯೂಸ್ ಮಾಡೋರಾಗಿರ್ಬೋದು, ಫ್ಯಾಮಿಲಿಗೆ ಯೂಸ್ ಮಾಡೋರಾಗಿರ್ಬೋದು. ನೀವು ಹೈಟ್ ಬೇಕಾದ್ರೆ ಕೂತ್ಕೊಂಡು ನೋಡಿ, ತುಂಬಾ ಕಂಫರ್ಟಬಲ್ ಇರ್ತದೆ. ಈಗ ಕಾಲು ಯಾವಾಗ್ಲೂ ಗಾಡಿ ಕೂತ್ ಮೇಲೆ ಕಾಲ್ ಅನ್ಸ್ಬೇಕು. ಕಾಲ್ ಅನ್ಸಿಲ್ಲ ಅಂದ್ರೆ ಏನಾಗುತ್ತೆ, ನೀವು ಮಣ್ ರೋಡ್ ಅಲ್ಲಿ ಹೋಗ್ತಾ ಇದೀರಾ, ಇಲ್ಲ ಗುನಿ ರೋಡ್ ಅಲ್ಲಿ ಇರ್ತದೆ, ಮಳೆ ಬಿದ್ದಿರುತ್ತೆ, ಪಚ್ಚೆ ಆಗಿರ್ತದೆ, ಆ ಟೈಮಲ್ಲಿ ಹೋದಾಗ ಸ್ಕಿಡ್ ಆಗೋ ಚಾನ್ಸಸ್ ಇರುತ್ತೆ. ಈಗ ಕೆಲವರು 4.5 ಅಡಿ 5 ಅಡಿ ಇರ್ತಾರಲ್ಲ, ಅವ್ರು ಸೂಟೇಬಲ್ ಆಗುತ್ತಾ ಇದು? 100% ಆಗುತ್ತೆ. ಈಗ ನಾನು ತುಂಬಾ ಜನ ನೋಡಿರ್ತೀನಿ ನಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ, ಸ್ವಲ್ಪ ಹೈಟ್ ಕಡಿಮೆ ಇರೋರು ಇಂಡಿಯನ್ ನಲ್ಲಿ ಸ್ವಲ್ಪ ಇಳಿಬೇಕಾದ್ರೆ ಈ ಕಾಲ ಹಿಂಗೆ ತರ ಮಾಡ್ತಾ ಇರ್ತಾರೆ. ಅಂತವ್ರಿಗೆ ಇಲ್ಲ, ಬೇಕಂದ್ರೆ ಕೂತ್ಕೊಂಡು ನೋಡಿ. ಟೆಸ್ಟ್ ರೈಡ್ ಅವೈಲೇಬಲ್ ಇರ್ತದೆ ನಮ್ಮಲ್ಲಿ. ಟೆಸ್ಟ್ ಅಂಡ್ ಫೀಲ್. ಇದು ಫ್ಯೂಯಲ್ ಕೆಪಾಸಿಟಿ ಎಷ್ಟು ಇದೆ ಸರ್? 8.5 8.5 ಲೀಟರ್. 8.5 ಲೀಟರ್. ಓಕೆ. ಮೈಲೇಜ್ ಅರೌಂಡ್ ಒಂದು 80 ನಾ? ಇದು ಮತ್ತೆ ಸರ್ವಿಸ್ ಏನಿರುತ್ತೆ ಸರ್? ಫಸ್ಟ್ 3 ಸರ್ವಿಸ್ ನಿಮಗೆ ಫ್ರೀ ಅವೈಲಬಿಲಿಟಿ ಸಿಗುತ್ತೆ. ಏನು ಅಂದ್ರೆ ನಿಮ್ಮ ಗಾಡಿಯಲ್ಲಿ ಈ ಗಾಡಿಯಲ್ಲಿ ಫಸ್ಟ್ 3 ಸರ್ವಿಸ್ ಫ್ರೀ ಇರುತ್ತೆ. ಫಸ್ಟ್ ಸರ್ವಿಸ್ 750 1000 ಕಿಲೋಮೀಟರ್, ಎರಡನೇದು 6000 ಕಿಲೋಮೀಟರ್ಸ್, ಥರ್ಡ್ 12,000 ಕಿಲೋಮೀಟರ್ಸ್. ಡೇಸ್ ಆರ್ ಕಿಲೋಮೀಟರ್ಸ್ ಕೊಡ್ತೀವಿ ನಾವು. 6 ತಿಂಗಳು ಇಲ್ಲ 6000 ಕಿಲೋಮೀಟರ್ಸ್. ಮೇಂಟೆನೆನ್ಸ್ ತುಂಬಾ ಕಮ್ಮಿ. ಈಗ ಬೇರೆ ಕಂಪ್ನೀಸ್ ಅಲ್ಲಿ ನೀವು ಕೇಳಿರ್ತೀರಾ 2-2.5 ಸಾವಿರ ಸರ್ವಿಸ್ ಮಾಡಿಸ್ಬೇಕು. ನಮ್ಮಲ್ಲಿ ಏನು ಅಂದ್ರೆ 6000 ಕಿಲೋಮೀಟರ್ ಸರ್ವಿಸ್ ಮಾಡ್ತೀವಿ. ನನ್ನ ಬೈಕ್ ಒಂದು ಇದೆ, ನನ್ನ ಬೈಕ್ ಇದೆ, ಬರೀ 2.5 ಸಾವಿರಕ್ಕೆ ಸರ್ವಿಸ್ ಮಾಡಿಸ್ತೀನಿ. ಒಂದು ವರ್ಷಕ್ಕೆ ಮಿನಿಮಮ್ 5 ಸರಿ ಇಲ್ಲ 6 ಸರಿ ಮಾಡಿಸ್ತೀನಿ. ಇದು 2 ಸತಿ ಮಾಡಿಸ್ಬೇಕು ಸರ್. ಮೇಂಟೆನೆನ್ಸ್ ಕಡಿಮೆನಾ? ಮೇಂಟೆನೆನ್ಸ್ ಕಮ್ಮಿ. ಈಗ ಅದೇ ಆಯಿಲ್ ನೀವು 4-5 ಸತಿ ಚೇಂಜ್ ಮಾಡೋದು ಹೆಂಗಿದೆ, 2 ಸತಿ ಚೇಂಜ್ ಮಾಡೋದು ಅದು ನಿಮಗೆ ಬೆನಿಫಿಟ್ ಜಾಸ್ತಿ ಸಿಗುತ್ತೆ. ಇದು ಸ್ಪೇರ್ ಪಾರ್ಟ್ಸ್ ಎಲ್ಲ ಅವೈಲಬಿಲಿಟಿ ಸಿಗುತ್ತೆ ನಿಮ್ಗೆ. ಏನೇ ಇದಿದ್ರು 5 ಇಯರ್ಸ್ ವರೆಗೂ
1+4 ಇನ್ಸೂರೆನ್ಸ್ ಬರುತ್ತೆ ಸರ್. 1 ವರ್ಷ ಫಸ್ಟ್ ಪಾರ್ಟಿ, 4 ವರ್ಷ ಥರ್ಡ್ ಪಾರ್ಟಿ ಇರುತ್ತೆ. ಮತ್ತೆ ಇಂಜಿನ್ ವಾರಂಟಿ ಅಪ್ ಟು 6 ಇಯರ್ಸ್ ವರೆಗೂ ಇರುತ್ತೆ. ನಿಮ್ಗೆ ಏನಾದ್ರು ಇಂಜಿನ್ ಅಲ್ಲಿ ಪ್ರಾಬ್ಲಮ್ ಅಂದ್ರೆ ಫ್ರೀ ಆಫ್ ಕಾಸ್ಟ್ ರಿಪ್ಲೇಸ್ಮೆಂಟ್ ಇರುತ್ತೆ ಸರ್. ಹೌದಾ? ಸೊ ಈಗ ನೀವು ಹೇಳೋ ಪ್ರಕಾರ ಏನು ಅಂತ ಸರ್ವಿಸ್ ಆಲ್ ಓವರ್ ಇಂಡಿಯಾ ಅವೈಲೇಬಲ್ ಇದೆ. ಎಲ್ಲಾದ್ರೂ ಮಾಡಿಸ್ಬೋದು. ಇಲ್ಲಿ ತಗೊಂಡಿದೀನಿ ಇಲ್ಲೇ ಮಾಡಿಸ್ಬೇಕು ಅಂತ ಏನಿಲ್ಲ, ಆಲ್ ಓವರ್ ಇಂಡಿಯಾ ಅವೈಲೇಬಲ್ ಇದೆ ಸರ್. ಈಗ ಸ್ಪೇರ್ ಎಕ್ಸ್ಪೆನ್ಸಿವ್ ಏನಾದ್ರು ಇರ್ತದಾ? ಕಾಸ್ಟ್ ಏನಾ? ಕಡಿಮೆನಾ? ತುಂಬಾ ಕಮ್ಮಿ ಬರುತ್ತೆ ನಿಮ್ಗೆ, ಜಾಸ್ತಿ ಎಕ್ಸ್ಪೆಂಡಿಚರ್ ಬರಲ್ಲ. ಗಾಡಿ ರೇಟೇ 83,000 ಇದೆ ಆನ್ ರೋಡ್ ವಿತ್ ರೋಡ್ ಟ್ಯಾಕ್ಸ್, ಇನ್ಸೂರೆನ್ಸ್, ರಿಜಿಸ್ಟ್ರೇಷನ್ ಎಲ್ಲ ಸೇರಿ 83,000ಗೆ ಇರೋ ಗಾಡಿ ಯಾವುದೂ ಇಲ್ಲ. ಹೋಂಡಾದಲ್ಲಿ ಫಸ್ಟ್ ವೆಹಿಕಲ್ 83,000 ಅವೈಲೇಬಲ್ ಇರೋದು. ಬೇರೆ ಕಂಪನಿಯಲ್ಲಿ ಕೂಡ 83,000 ಅಲ್ಲಿ ಈ ಫೀಚರ್ಸ್ ಅಲ್ಲಿ ವೆಹಿಕಲ್ ಇಲ್ಲ. ಅಲ್ಲ, ಈಗ ಒಂದು ಗೇರ್ ಗಾಡಿ ತಗೊಳ್ಬೇಕಂದ್ರೆ ಅಪ್ ಟು 1 lakh ಆಗುತ್ತಲ್ಲ ಈಗ ಇನ್ಶೂರೆನ್ಸ್ ಬೇರೆ ಯಾವುದು 95 ಒಳಗಡೆ ಇಲ್ಲ. ರೋಡ್ ಗ್ರಿಪ್ ಚೆನ್ನಾಗಿದೆ ಇರುತ್ತೆ. ರೋಡ್ ಗ್ರಿಪ್ ತುಂಬಾ ಚೆನ್ನಾಗಿದೆ ಸರ್. ಕಂಫರ್ಟಬಲ್ ರೈಡಿಂಗ್, ಕಸ್ಟಮರ್ ಫೀಡ್ಬ್ಯಾಕ್ ತುಂಬಾ ಚೆನ್ನಾಗಿದೆ. ಓಕೆ ಓಕೆ ಸರ್. ಈಗ ಇದು 85 ಅಂತಂದ್ರಲ್ಲ, ಏನು ಈಗ ಇನ್ ಕೇಸ್ ನನ್ನ ಹತ್ರ ಅಷ್ಟು ಕ್ಯಾಶ್ ಇಲ್ಲ ಸರ್, ನಾನು ಈಗ EMI ನೋಡ್ತಿದ್ದೀನಿ, ಅದಕ್ಕೆ ಫೈನಾನ್ಸ್ ನಮ್ಮಲ್ಲಿ ಫೈನಾನ್ಸ್ ಆಪ್ಷನ್ ಇದೆ. ಲೈಕ್ ಈ ಗಾಡಿಗೆ ಎಸ್ಪೆಷಲಿ 0 ಡೌನ್ ಪೇಮೆಂಟ್ ನಡೀತಾ ಇದೆ. 0 ಡೌನ್ ಪೇಮೆಂಟ್. ಜಸ್ಟ್ ನೀವು ಬಂದು ಆಧಾರ್, ಪ್ಯಾನ್, ನಿಮ್ಮದು ಬ್ಯಾಂಕ್ ಡೀಟೇಲ್ಸ್ ಕೊಟ್ಟು ಗಾಡಿ ತಗೋಬಹುದು. ಆನ್ ಸ್ಪಾಟ್ ಡೆಲಿವರಿ ಸಿಗುತ್ತೆ. ವಿತಿನ್ 1 hour ಅಲ್ಲಿ 60 minutes ಅಲ್ಲಿ ಡೆಲಿವರಿ ಸಿಗುತ್ತೆ ನಮ್ಮಲ್ಲಿ. ಓಕೆ ಓಕೆ. ಈಗ ಸಿಬಿಲ್ ಕಡಿಮೆ ಇದ್ರೆ ಏನು ಕತೆ? ಈಗ ಏನಾಗುತ್ತೆ ಅಂತಂದ್ರೆ ಯಾವುದೋ ಒಂದು ಮೊಬೈಲ್ ತೊಗೊಂಡಿರ್ತೀವಿ ಸರ್, ಸಿಬಿಲ್ ಡ್ರಾಪ್ ಆಗಿರುತ್ತೆ, ಅರೌಂಡ್ 600 650 ಇರುತ್ತೆ. ಅಂತವ್ರಿಗೆ ಕಮ್ಮಿ ಇರೋರ್ಗು ನಮ್ಮಲ್ಲಿ ಕೆಲವೊಂದು ಬ್ಯಾಂಕ್ಸ್ ಇದಾವೆ, ನಿಮ್ಗೆ ಲೋನ್ ಪ್ರೊವೈಡ್ ಮಾಡ್ತೀವಿ ವಿತ್ 0 ಡೌನ್ ಪೇಮೆಂಟ್ ಪ್ರೊವೈಡ್. 0 ಡೌನ್ ಪೇಮೆಂಟ್. ಓಕೆ ಓಕೆ. ಇದು ಸ್ಯಾಲ್ರಿ ಅಂತದ್ದು ಏನು ಕೇಳಲ್ಲ? ಸ್ಯಾಲ್ರಿ ಪ್ರೂಫ್ ಏನು ಕೇಳ? ಬೇಸಿಕ್ ಸ್ಯಾಲರಿ ಇದ್ರೂ ಸಾಕು. ಅಲ್ಲ, ಇನ್ ಕೇಸ್ ಯಾರಾದ್ರೂ ರೈತರು ಇರ್ತಾರೆ, ಅವ್ರಿಗೂ ಅವೈಲೇಬಲ್ ಇದೆ. ಸೊ ರೈತರಿಗೂ ಕೂಡ ಅವ್ರಿಗೆ ಏನಾದ್ರು ರೈತರಾಗಿರ್ಬೋದು, ಇಲ್ಲ ಲೈಕ್ ಮಾರ್ಕೆಟಿಂಗ್ ಪರ್ಪಸ್ ಯೂಸ್ ಮಾಡೋರಾಗಿರ್ಬೋದು, ಇಲ್ಲ ಕಾಲೇಜ್ ಹುಡುಗರು ಹೋಗೋದಾಗಿರ್ಬೋದು, ಎಲ್ಲಾರ್ಗು ಎಲ್ಲಾ ರೀತಿ ಇದು ಸಿಬಿಲ್ಗೂ ಮತ್ತೆ ಎಲ್ಲಾ ರೀತಿ ಡಾಕ್ಯುಮೆಂಟೇಶನ್ಗೂ ನಾವು ಗಾಡಿ ಕೊಡ್ತೀವಿ. ಓಕೆ ಓಕೆ. ಈಗ ನಿಮ್ಮಲ್ಲಿ ಪರ್ಚೇಸ್ ಮಾಡಿದ್ರೆ ಸೊ ಏನು ಆಫರ್ಸ್? ನಮ್ಮಲ್ಲಿ ಈಗ ಪರ್ಚೇಸ್ ಮಾಡಿದ್ರೆ ಫುಲ್ ಆಕ್ಸರೀಸ್ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಕೊಡ್ತಾ ಇದೀವಿ. ವರ್ತ್ ಆಫ್ 3,500 rupees. ಇದು ಫುಲ್ಲಿ ಫಿಟೆಡ್ ಆಗಿದೆ. ಸೀಟ್ ಕವರ್, ಟ್ಯಾಂಕ್ ಕವರ್, ಇಂಜಿನ್ ಗಾರ್ಡ್, ಕ್ರಾಶ್ ಗಾರ್ಡ್, ಇಂಜಿನ್ ಗಾರ್ಡ್, ಗ್ರಿಪ್ ಕವರ್, ಈ ಫುಲ್ ಐಟಮ್ಸ್ ನಾವು ನಿಮ್ಗೆ ಫ್ರೀ ಆಗಿ ಕೊಡ್ತೀವಿ ಸರ್. ಓಕೆ ಸರ್. ಕರೆಂಟ್ ಡಿಸ್ಕೌಂಟ್ಸ್ ಮಾಡ್ಕೊಂಡು ಕೊಡ್ತಾ ಇದ್ದೀವಿ. ಚೆನ್ನಾಗಿದೆ ಅಲ್ಲ ಕಲರ್ ಇದು? ಹೌದು ಸರ್. ನಂಗೆ ಬ್ಲಾಕ್ ಸ್ವಲ್ಪ ಇಷ್ಟ ಆಯ್ತು. ಇದು ಒಂದು ಏನಂದ್ರೆ ಡೀಸೆಂಟ್ ಕಲರ್, ಡೀಸೆಂಟ್ ಆಗಿದೆ ಅಲ್ಲ. ಟಾಪ್ ಸ್ಪೀಡ್ ಎಲ್ಲ ಒಂದು 80 ಅಷ್ಟೇ. 80 ಬರುತ್ತೆ ಸರ್ ಟಾಪ್ ಸ್ಪೀಡ್ ವಿತೌಟ್ ವೈಬ್ರೇಷನ್ ಕಂಡೀಷನ್ಸ್. ಓಕೆ ಓಕೆ ಓಕೆ. ಇದು ಕ್ಯೂರಿಯಾಸಿಟಿ ಮೇಲೆ ಕೇಳ್ತೀನಿ, ರೆಗ್ಯುಲರ್ ಆಗಿ ಎಷ್ಟು ಅವರ್ ಓಡಿಸ್ಬೋದು ಸರ್ ನಾರ್ಮಲ್ ಆಗಿ? ನಾನ್ ಸ್ಟಾಪ್ 150 ಕಿಲೋಮೀಟರ್ಸ್ ವರೆಗೂ ಓಡಿಸ್ಬೋದು. 150. ಓಕೆ. ಸ್ಟಾಪ್ ಮಾಡ್ತೀರಾ ಏನು ಅಂದ್ರೆ ಸರ್, ಕೆಲವೊಬ್ರು ಫೀಲ್ ಆಗ್ಬೋದು 100cc ಅಂತೀರಾ ನೀವು 150 ಕಿಲೋಮೀಟರ್ಸ್ ಹೆಂಗ್ ಓಡಿಸಕ್ಕಾಗತ್ತೆ ಅಂತ. ಸರ್, ನಾವು ಆಸ್ ಎ ಹ್ಯೂಮನ್ ಬೀಯಿಂಗ್ 100-110 ಕಿಲೋಮೀಟರ್ಸ್ ಓಡಿಸಾದ್ಮೇಲೆ ಒಂದು 2 to 3 seconds ಸ್ಟಾಪ್ ಮಾಡಿದ್ರು ಸಾಕು ವೆಹಿಕಲ್, ಮತ್ತೆ 100 ಕಿಲೋಮೀಟರ್ಸ್ ಓಡಿಸುವಷ್ಟು ಕೆಪಾಸಿಟಿ ಬರುತ್ತೆ. ಈಗ 150 ಅಂದ್ರೆ ಸಡನ್ ಅಷ್ಟು ಲಾಂಗ್ ಯಾರು ಹೋಗೋದಿಲ್ಲ. ಸೊ ನೀರು ಕುಡಿಯೋದಕ್ಕೆ ಏನು ಪ್ರಾಬ್ಲಮ್ ಇಲ್ಲ ಸರ್. ಈಗ ನೀವು 110 ಕಿಲೋಮೀಟರ್ಸ್ ಹೋದ್ರೂ ಏನು ಪ್ರಾಬ್ಲಮ್ ಇಲ್ಲ. ವಿತೌಟ್ ನಾನ್ ಸ್ಟಾಪ್ 110 ಕಿಲೋಮೀಟರ್ಸ್ ಬೇಕಾದ್ರೂ ಹೋಗ್ಬೋದು ಸರ್. ಓಕೆ ಸರ್. ಜಸ್ಟ್ ಒಂದು 5 to 10 minutes ಸ್ಟಾಪ್ ಕೊಟ್ರೆ ನೀವು ಮತ್ತೆ ನೀವು 200 ಕಿಲೋಮೀಟರ್ಸ್ ವರೆಗೂ ಹೋಗುವಷ್ಟು ಕೆಪಾಸಿಟಿ. ಇಂಜಿನ್ ಕೂಲ್ ಆಗುತ್ತೆ ಸರ್. ಇದು ಏರ್ ಕೂಲ್ ಬರುತ್ತೆ ಇಂಜಿನ್. ಹೌದಾ? ಚೆನ್ನಾಗಿದೆ ಚೆನ್ನಾಗಿ. ಸ್ನೇಹಿತರೆ, ಇದು ಶೈನ್ 100. ನನ್ನ ಕಡೆಯಿಂದ ನಿಮಗೆ ಸಜೆಷನ್ ಏನು ಅಂತಂದರೆ, ನೀವೇನಾದರೂ ಒಂದು ಬಜೆಟಲ್ಲಿ ಒಂದು ಬೈಕ್ ನೋಡ್ತಾ ಇದ್ದು, ಮೈಲೇಜ್ ತುಂಬ ಚೆನ್ನಾಗಿದ್ದರೆ, ಹಾಗೆ ಫ್ಯಾಮಿಲಿ ಮೆಂಬರ್ಸು ಕಂಫರ್ಟಬಲ್ ಆಗಿ ಕುಳಿತುಕೊಳ್ತಕ್ಕಂಥ ಒಂದು ಬೈಕ್ ನೋಡ್ತಾ ಇದ್ದರೆ, ಸೊ ಈ ಒಂದು ಬೈಕ್ ಬೆಸ್ಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ನಿಮ್ಗೆ ಏನಾದರೂ ಈ ಒಂದು ಬೈಕನ್ನು ಪರ್ಚೇಸ್ ಮಾಡ್ಕೊಳ್ಬೇಕು ಅಂತಂದರೆ ಸರ್, ನಿಮ್ಮ ಶೋರೂಮ್ ಅಡ್ರೆಸ್? ನಮ್ಮ ಹೆಸರು ಮಂಜುನಾಥ್ ಅಂತ. ನಿಡೀಶ್ ಹೋಂಡಾ ದೇವನಹಳ್ಳಿ ಮತ್ತು ವಿಜಯಪುರದಲ್ಲಿ ಅವೈಲೇಬಲ್ ಇದೆ, ಬಂದು ಭೇಟಿ ಕೊಡಿ. ಹಾಗೆ ಕಾಂಟ್ಯಾಕ್ಟ್ ನಂಬರು ಕೂಡ ಸೊ ನಾನು ಅಪ್ಲೋಡ್ ಮಾಡಿರ್ತೀನಿ, ಅದನ್ನು ನೋಡ್ಕೊಳ್ಳಿ. ಥ್ಯಾಂಕ್ ಯು.